ಹೌದು, ನನ್ ಮಗಳೇ. ಇವತ್ತು ಸಂಜೆ ದಿಢೀರಂತ ಮನೆಗೆ ಬಂದು ನಾನು ACP ತಿರುಪತಿಯವನ್ನ ಲವ್ ಮಾಡ್ತಾ ಇದ್ದೀನಿ, ನನ್ನ ಮದುವೆ ಮಾಡಿ ಅಂತ ಹೇಳಿದ್ಲು. ಅದಕ್ಕೆ ನಾನು ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ, ಅವ್ನು ನಿನ್ನ ಇಷ್ಟಪಟ್ಟಿದ್ದು ಕರ್ಕೊಂಡ್ ಬಾ ಮಾತಾಡ್ತೀನಿ ಅಂದಿದ್ದಕ್ಕೆ ಇವಳು ಇಷ್ಟೆಲ್ಲ ರಾದ್ದಂತ ಮಾಡಿದಾಳೆ. ದಯವಿಟ್ಟು ನಿಮ್ ಮನ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಸರ್, ಏನನ್ನ ಹಾಗೆ ಹೇಳ್ತೀರಿ? ನನ್ನ ಮಗನಿಗೆ ಬದುಕು ಕೊಟ್ಟವರು ನೀವು. ನಿಮ್ಮ ಋಣನ ನಾನು 7 ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಸಾರಿ ಸರ್, ನಿಮ್ಮ ಮಗಳು ಅಂತ ಗೊತ್ತಾಗದೆ ನಾನು ಸ್ವಲ್ಪ. ಈಗ ಗೊತ್ತಾಯ್ತಲ್ವಾ? ಐ ಲವ್ ಯು ಅಂತ 3 ವರ್ಡ್ ಹೇಳ್ಬಿಡತ್ತಾನೆ. ಇವಳು ಸ್ವಭಾವನೇ ಹಾಗೆ, ಒಲ್ಟ್ ಮಾತು ಹಠಮಾರಿ, ಆದ್ರೆ ಮನ್ಸ್ ಮಾತ್ರ ಸಾದಾ ಸೀದಾ. ಹಾಗೆ ಅಂತ ಇವಳನ್ನು ಮದುವೆ ಮಾಡ್ಕೊ ಅಂತ ನಾನು ನಿನ್ನ ಬಲವಂತ ಮಾಡಲ್ಲ. ಆದ್ರೆ ನಿನಗಿಷ್ಟವಾಗಿ ಇವಳನ್ನು ಮದುವೆ ಮಾಡ್ಕೋತೀನಿ ಅಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಲೈಫಲ್ಲಿ ಏನು ಇಷ್ಟಪಟ್ಟಿದ್ದೀನೋ ಅದೆಲ್ಲ ಸಿಗೋ ಹಾಗೆ ಮಾಡಿದ್ದೀರಾ. ನೀವು ಇಷ್ಟಪಡ್ತಾರ ಒಂದ್ ಕೆಲಸನ ಮಾಡಲ್ಲ ಅಂತೀನ. ಖಂಡಿತ ಮದುವೆ ಆಗ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಪಪ್ಪ. ಸರ್, ಆದ್ರೆ ಒಂದ್ ಕಂಡೀಷನ್ ಸರ್. ಏನು? ಕೈಗೆ ತಗೊಂಡಿರೋ ಕೇಸ್ ಮುಗಿದ್ಮೇಲೆನೆ ನಮ್ಮ ಮದುವೆ ಸರ್. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಕನ್ಸ್ಕೊಳ್ತಾ ಇರ.